ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಯಾಕೆ ನಮಗೆ ಜಾತಕದಲ್ಲಿ ಯೋಗಗಳು ಇದ್ರೂ ನಾವು ಕೆಲವೊಂದೊಂದು ಸತಿ ಎಲ್ಲ ಒಂದು ರೀತಿಯ ಯೋಗಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ವಿಚಾರ ಆಗಿದೆ. ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ನೋಡಿ, ಒಬ್ಬ ಮನುಷ್ಯ ಪ್ರತಿಯೊಬ್ಬರಿಗೂ ಒಬ್ಬರು ಹುಟ್ಟಿದಂತಹ ಸಂದರ್ಭದಲ್ಲಿ ನಮಗೆ ಒಂದು ಡೇಟ್ ಇರುತ್ತೆ, ಒಂದು ವಾರ ಇರುತ್ತೆ, ಒಂದು ತಿಥಿ ಇರುತ್ತೆ, ಒಂದು ನಕ್ಷತ್ರ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಂದರೆ ನಾವು ಪಂಚಾಂಗ ಅಂತ ಏನು ಹೇಳ್ತೀವಿ, ನಮಗೆ ಹುಟ್ಟಿದಾಗಲೇ ಒಂದು ವಾರ ತಿಥಿ ನಕ್ಷತ್ರದಲ್ಲಿ ನಾವು ಹುಟ್ಟಿರ್ತೀವಿ. ಯಾಕಂದರೆ ಇಲ್ಲಿ ನಾವು ನೋಡ್ಬೋದು, ಅನೇಕ ಸತಿ ನಮಗೆ ಏನಾಗುತ್ತೆ ಅಂತಂದರೆ, ಜಾತಕಗಳಲ್ಲಿ ಉತ್ತಮವಾದ ಒಂದು ಯೋಗ ಇದೆ. ನಮಗೆ ಗಜಕೇಸರಿ ಯೋಗ ಇರ್ಬೋದು, ಅಮಲ ಯೋಗ ಇರ್ಬೋದು, ಅಥವಾ ಹಂಸ ಯೋಗ ಇರ್ಬೋದು, ಅಥವಾ ಮಾಲವ್ಯ ಯೋಗ ಇರ್ಬೋದು, ಅಥವಾ ಸರಸ್ವತಿ ಯೋಗ ಇರ್ಬೋದು. ಈ ಥರ ಹಲವಾರು ಯೋಗಗಳು ಇದ್ದರೂ ಸಮೇತ ನಮಗೆ ಒಂದು ಯೋಗ ಅದು ನಮಗೆ ಅಪ್ಲಿಕೇಬಲ್ ಆಗೋದೇ ಇಲ್ಲ. ಅದಕ್ಕೆ ಕಾರಣ ಏನು ಅಂತಲೇ ನಮಗೆ ಗೊತ್ತಿರಲ್ಲ. ನೋಡಿ, ಉತ್ತಮವಾದ ಗ್ರಹಗ ಯೋಗ ಇದ್ರೂ ಜಾತಕದವರು ಎಷ್ಟೋ ಬಾರಿ ಸುಖವಾಗಿ ಇರಲಿಕ್ಕೆ ಸಾಕಾಯ ಆಗಲ್ಲ. ಯಾಕಂದರೆ ಜೀವನದಲ್ಲಿ ಏನೋ ಒಂದು ಯಾತನೆ ಅಥವಾ ಎಷ್ಟೇ ಕೆಲಸಗಳು ಮಾಡಿದ್ರೂ ವೈಫಲ್ಯ ಆಗೋದು, ನಿರಾಶೆ ಆಗೋದು, ಬೆನ್ನು ಬಿಡದಂತೆ ಒಂಥರ ಹೇಳ್ತಾರಲ್ಲ, ಏನೋ ಈ ಸಮಸ್ಯೆ ನನಗೆ ಬೆನ್ನು ಬಿಡದೆ ಬೇತಾಳಂತರ ಕಾಡ್ತಿದೆ ಅಂತ. ಹಾಗೆ ಒಂದು ಮಕ್ಕಳ ವಿಚಾರ ಆಗಿರ್ಬೋದು, ಅಥವಾ ಸಂತಾನ ಆಗದೇ ಇರೋದ ವಿಚಾರ ಆಗಿರ್ಬೋದು, ಅಥವಾ ಮಕ್ಕಳ ಒಂದು ಶಿಕ್ಷಣ ಚೆನ್ನಾಗಿ ಇಲ್ಲದೇ ಇರ್ಬೋದು, ಅಥವಾ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಉಪಾಯದ ರೀತಿಯ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗಿರುತ್ತೆ. ಅದಕ್ಕೂ ಬೇಕಾದಷ್ಟು ಅಡೆತಡೆಗಳಾಗ್ತಾ ಇರುತ್ತೆ. ಒಂಥರ ಸ್ಥಿರತೆಯೇ ಇರಲ್ಲ. ಪ್ರತಿಯೊಂದು ಕೆಲಸ ಕಾರ್ಯಗಳು ವಿಳಂಬ ಆಗಿರುತ್ತೆ. ಜೊತೆಗೆ ವಿವಾಹದಲ್ಲಿ ವಿಳಂಬ ಆಗೋದು, ಅಥವಾ ದಾಂಪತ್ಯದಲ್ಲಿ ಸಿಕ್ಕಾಬಟ್ಟೆ ಅಡೆತಡೆಗಳು, ಅಥವಾ ದಾಂಪತ್ಯದಲ್ಲಿ ವಿಚ್ಛೇದನಗಳು ಉಂಟಾಗುವಂಥದ್ದು, ವಿವಾಹದಲ್ಲಿ ವಿಳಂಬಗಳಾಗುವಂಥದ್ದು, ಜೊತೆಗೆ ಹತ್ತಿರದ ಸಂಬಂಧದವರೇ ಬಂದು ನಮಗೆ ಒಂಥರ ವೈಮನಸ್ಸನ್ನು ಕೊಡುವಂಥದ್ದು, ಏಕಾಂಗಿತನ ಮಾಡುವಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳನ್ನ ನಮಗೆ ಬರ್ತಾ ಹೋಗುತ್ತೆ. ಬಟ್ ನಾವು ಎಷ್ಟೋ ಬಾರಿ ಹಲವಾರು ಜಾತಕಗಳನ್ನು ನಾವು ತೋರಿಸ್ತೀವಿ, ಆದರೂ ಎಷ್ಟೋ ಪರಿಹಾರಗಳನ್ನು ನಮಗೆ ಮಾಡಿಕೊಂಡ್ರೂ ಪರಿಹಾರ ಆಗಿರಲ್ಲ. ಇದಕ್ಕೆ ಕಾರಣವನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಜಾತಕ ಇರುತ್ತೆ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಅವರದೇ ಆದಂತಹ ರೀತಿಯಲ್ಲಿ ಅವರು ಕರ್ಮವನ್ನು ಹೊತ್ತು ತಂದಿರ್ತಾರೆ. ಹಾಗಾಗಿ ಇದು ಪೂರ್ವಜನ್ಮದ ಕರ್ಮವೋ ಅಂತ ನಾವು ಯೋಚಿಸ್ತೀವಿ, ಅಥವಾ ದಾರಿ ತಪ್ಪಿಬಿಡ್ತೀವಿ. ದಾರಿ ತಪ್ಪಿ ಹೇಗೆ ಸರಿ ಮಾಡ್ಕೋಬೇಕು ಅಂತಲೂ ನಮಗೆ ಗೊತ್ತಾಗಲ್ಲ. ಆಗ ನಾವು ಯೋಚನೆ ಮಾಡಬೇಕು. ಇವೆಲ್ಲವನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾ ಹೋದರೆ, ನನ್ನ ಜಾತಕದಲ್ಲಿ ಏನಾದರೂ ಕೆಲವು ಶಾಪ ಯೋಗಗಳು ಇದೆಯಾ, ಅಥವಾ ಅಭಿಚಾರ ಯೋಗಗಳು, ಅಥವಾ ಮಾಂತ್ರಿಕ ಬಾಧೆಗಳು, ಅಥವಾ ದುಷ್ಟಶಕ್ತಿಗಳ ಪ್ರಯೋಗಗಳು ನನ್ನ ದೇಹದಲ್ಲಿ ಏನಾದರೂ ಆಗಿದೆಯಾ, ಅಥವಾ ಹಿಂದಿನ ಜನ್ಮದ ದುಷ್ಟಶಕ್ತಿಗಳೇ ನನ್ನ ಈ ಜನ್ಮದಲ್ಲೇ ನನಗೆ ಇದೆಯಾ, ಅಥವಾ ದೃಷ್ಟಿ ದೋಷಗಳು ಇದೆಯಾ, ಇವೆಲ್ಲವನ್ನು ನಾವು ನೋಡಿದಾಗಲೇ ನಮಗೆ ಒಂದು ಏನು ಪೂರ್ತಿಯಾಗಿ ನಮ್ಮ ಜೀವನದಲ್ಲಿ ಪರಿಹಾರಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಬಂದು ನಮಗೆ ಹಲವಾರು ವಿಧವಾದಂತಹ ಒಂದು ಏನು ಹೇಳ್ಬೋದು ಅಂತಂದರೆ, ಪಟ್ಟಿಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಹಲವಾರು ಪಟ್ಟಿಗಳನ್ನ ಸಿಗ್ತದೆ. ಇಲ್ಲಿ ನಮಗೆ ಬಂದು ದೇವಕೋಪಕ್ಕೆ ನಾವು ಇದಾದಾಗ ಅದರಿಂದ ನಮಗೆ ಸಮಸ್ಯೆಗಳಾಗೋದು, ಜೊತೆಗೆ ಧರ್ಮದೈವ ಅಂತ ಹೇಳ್ತೀವಿ, ದ್ರವ್ಯದ ವಿಚಾರವಾಗಿರ್ಬೋದು, ಅಥವಾ ದೇವಕೋಪ ವಿಚಾರವಾಗಿರ್ಬೋದು ಅಂತ ನಾವು ಹೇಳ್ತೀವಿ. ಶಾಪದ ವಿಚಾರ ಅಂದರೆ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟು, ತುಂಬ ಚೆನ್ನಾಗಿರೋ ವಿಷಯ. ಹಾಗೇನೇ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಅದನ್ನು ನಾವು ನೇರವಾಗಿ ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಕಂಡುಹಿಡ್ಕೋಬೇಕಾದಾಗ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಜಾತಕಗಳಿಗಿಂತ ನಮಗೆ ಜಾತಕಗಳಲ್ಲಿ ಮಾತೃಯೋಗ, ಪಿತೃಶಾಪ ಯೋಗ, ಸಹೋದರರದು, ಗುರುಬ್ರಾಹ್ಮಣ ಯೋಗ, ಸರ್ಪಶಾಪ ಯೋಗ, ಪ್ರೇತ ಬಾಧೆ, ಅಪಮೃತ್ಯು ಯೋಗ, ಅಥವಾ ವಿಷಪ್ರಯೋಗ, ಈ ಥರ ಹಲವಾರು ರೀತಿಯ ಬಾಧೆಗಳು ನಮಗೆ ನೋಡಿದ ತಕ್ಷಣ ಪ್ರಶ್ನಾಶಾಸ್ತ್ರದಲ್ಲಿ ಗೊತ್ತಾಗುತ್ತೆ. ಅದರ ಜೊತೆಗೆ ಮಾಂತ್ರಿಕ ಬಾಧೆಗಳನ್ನು ನಮಗೆ ಮಾಡಿಸಿದಂತಹ ಸಂದರ್ಭದಲ್ಲಿ
ಅಭಿಚಾರ ಯೋಗಗಳು ಅಂತಲೇ ಹೇಳ್ತೀವಿ. ಅದನ್ನು ಯಾವ ಶತ್ರುಗಳು, ಯಾವ ತಾಂತ್ರಿಕರು, ಅವರು ಯಾವ ಜಾತಿಯವರು ಅಂತಲೂ ಗೊತ್ತಾಗುತ್ತೆ. ಹಾಗೆ ಶತ್ರುಗಳು ಯಾವ ದಿಕ್ಕಿನಲ್ಲಿರ್ತಾರೆ, ಜೊತೆಗೆ ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ, ಆ ಮಾಡಿಯ ವಸ್ತುವಿನ ಎಲ್ಲೂ ತಂದು ಹಾಕಿದ್ದಾರೆ, ಇದಕ್ಕೆ ಏನು ಪರಿಹಾರವನ್ನು ಮಾಡ್ಕೋಬೇಕು, ಈ ಥರ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ನಮಗೆ ನಮ್ಮ ಮೂಲ ಜಾತಕದಲ್ಲೂ ಗೊತ್ತಾಗುತ್ತೆ. ಕೆಲವೊಮ್ಮೊಮ್ಮೆ ಜಾತಕಗಳನ್ನ ಹಲವಾರು ಕಡೆ ತಗೊಂಡು ಹೋಗಿ ತೋರಿಸಿದ್ರೂ ನಮಗೆ ಪರಿಹಾರ ಆಗದಿದ್ದಾಗ ನಾವು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಜೊತೆಗೆ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ, ಇದು ಬಂದು ಬಾನಾಮತಿ ಪ್ರಯೋಗನ, ಅಥವಾ ಮಾಟಮಂತ್ರದ ಪ್ರಯೋಗನ, ಅಥವಾ ಅಭಿಚಾರಜನ್ಯದ, ಅಥವಾ ಮಾಟಮದ್ದು ಮಾಡಿ ಮೈ ಸೇರಿಸಿರುವಂಥದ, ಅಥವಾ ಇದು ಪ್ರಾರಬ್ಧ ಕರ್ಮದಿಂದ ಇವರಿಗೆ ಬಂದಿರುವಂಥದ ಅಂಥೇಳಿ ನಾವು ನೋಡ್ಬೋದು. ನೋಡಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವೆಲ್ಲ ಬ್ರಹ್ಮ ರಾಕ್ಷಸಗಳಾಗಿರ್ಬೋದು, ಅಥವಾ ಭೂತ ಪ್ರೇತ ಪಿಶಾಚ ಈ ಥರ ಬಾಧೆಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಪರಿಹಾರ ಆಗೋದೇ ಇಲ್ಲ. ನಾವು ಅನ್ಯಗತವಾಗಿ ಕೋರ್ಟು ಕಚೇರಿಗಳನ್ನು ಹತ್ತುತ್ತೀವಿ. ಜೊತೆಗೆ ವಿವಾಹದ ವಿಚಾರವಾಗಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಹಾಗೆಯೇ ನಮಗೆ ಮಕ್ಕಳು ಹುಟ್ಟಿ ಸಾಯುವಂಥದ್ದು, ಜೊತೆಗೆ ಮಕ್ಕಳು ಪದೇ ಪದೇ ಹುಷಾರು ತಪ್ತಾ ಇರೋದು, ಇದೆಲ್ಲವೂ ನಮ್ಮ ಮನೆಗಳಲ್ಲಿ ಉಂಟಾಗ್ತಿರುತ್ತೆ. ಆಗ ನಾವು ಎಷ್ಟೋ ಬಾರಿ ಹರಿಕೆಗಳನ್ನ ಹೊತ್ಕೋತೀವಿ, ಎಷ್ಟೋ ಬಾರಿ ದೈವ ಸಂಕಲ್ಪಗಳನ್ನು ನಾವು ಹೊತ್ಕೊಂಡಿರ್ತೀವಿ. ಆದರೂ ನಮಗೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಮಾಡ್ಕೋಬೇಕಾಗಿರೋದು ಕುಲದೇವರ ಮೊರೆಯನ್ನು ಹೋಗಲೇಬೇಕು. ಕುಲದೇವರ ಮೊರೆಯನ್ನು ಹೋಗಿ ಆನಂತರದಲ್ಲಿ ನೀವು ಸರಿಯಾದ ಸೂಕ್ತ ವ್ಯಕ್ತಿಯನ್ನು ಹುಡುಕಿ ನಿಮಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ನೀವು ಪರಿಹಾರಕ್ಕೆ ಯಾಕಂದರೆ ಇದು ಯಾವುದೋ ಒಂದು ಆತ್ಮ ಅಥವಾ ಜೀವಕ್ಕೆ ಹಾನಿ ಮಾಡುವಂತಹ ಸಮಯವೇ ಹೆಚ್ಚಾಗಿರುತ್ತೆ. ಜೊತೆಗೆ ಇಲ್ಲಿ ಆತ್ಮದ ಸಮಸ್ಯೆಗಳು ಬಂದಾಗ ಆ ವ್ಯಕ್ತಿಯ ಜೀವಕ್ಕೆ ಹಾನಿಯಾಗುತ್ತೆ. ಜೊತೆಗೆ ಶಾಪಯೋಗವೂ ಇರುತ್ತೆ. ಇದರ ಜೊತೆಗೆ ನಾವು ಆ ಗ್ರಹ ಕುಂಡಲಿಯನ್ನು ಸಮೇತ ನಾವು ಮೂಲವಾಗಿ ನಾವು ನೋಡಬೇಕಾಗುತ್ತೆ. ಜೊತೆಗೆ ಕೆಲವೆಲ್ಲ ನಾವು ಒಂದು ದೇವತಾ ಕೋಪದಿಂದ ಆಗಿರ್ಬೋದು, ಅಥವಾ ನಮ್ಮ ಹಿಂದಿನ ಪೂರ್ವಿಕರು ಒಂದು ಮನೆಯಲ್ಲಿ ಬಂಗಾರದಿಂದ ಆಗಿರ್ಬೋದು, ಬೆಳ್ಳಿಯ ಆಭರಣಗಳು ಅಥವಾ ದೇವಸ್ಥಾನ ಧಾರ್ಮಿಕ ಸಂಪತ್ತನ್ನು ಉಪಯೋಗಿಸಿ ಅಪಹರಿಸಿರುವಂಥದ್ದು, ಅಥವಾ ಪ್ರಾಣಿಗಳ ಅಪಹರಣ ಮಾಡಿ, ಜೊತೆಗೆ ಬೇರೆ ಬೇರೆ ಧನ ಧಾನ್ಯಗಳ ವನಸ್ಪತಿಗಳ ಒಂದು ಉಪಯೋಗವನ್ನು ಸರಿಯಾಗಿ ಮಾಡದೆ ಅಪಕೃಪೆ ಆಗೋದು, ಇವೆಲ್ಲವೂ ಕಾಡಾಟಗಳು ಇದೆ. ಆದರೆ ಕಣ್ಣಿಗೆ ಸಮಸ್ಯೆಗಳು ಕಾಡಿಸ್ತಾ ಹೋಗುತ್ತೆ. ಆದರೆ ಯಾರೂ ಅದನ್ನು ನಂಬದೆ ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಾವು ಎಲ್ಲವೂ ವೈಫಲ್ಯಕ್ಕೆ ಹೋಗ್ತೀವಿ. ಒಂದು ಸೈಟು ತೊಗೊಳಕ್ಕೆ ಹೋಗ್ತೀವಿ, 10 ಬಾರಿ ಆ ಸೈಟು ನಮಗೆ ರಿಜಿಸ್ಟ್ರೇ ಆಗಲ್ಲ. ಒಂದು ಮದುವೆಗೆ ಅಂತ ಹೋಗ್ತೀವಿ, ಮದುವೆಗೆ ಅಂತಂದಾಗ ಈ 50 60 70 80 100 ಹುಡುಗಿರನ್ನ ನೋಡಿದ್ರೂ ನಮಗೆ ಸೆಟ್ ಆಗಲ್ಲ. ಅಥವಾ ನಮಗೆ ಯಾವುದೋ ಕೆಲಸಗಳಿಗೆ ಕೈ ಹಾಕ್ತೀವಿ, ಕೆಲಸಗಳು ಆಗೋದೇ ಇಲ್ಲ. 5 ಇಂಟ್ರ್ವ್ಯೂ 6 ಇಂಟ್ರ್ವ್ಯೂ 10 ಇಂಟ್ರ್ವ್ಯೂ ಈ ಥರ ಎಲ್ಲ ಹೋಗ್ತೀವಿ, ಆದರೆ ನಮಗೆ ಇಂಟ್ರ್ವ್ಯೂ ಆಗಲ್ಲ. ಮಕ್ಕಳು ಮಾಡ್ಕೊಳಕ್ಕೆ ಹೋಗ್ತೀವಿ, ಅದು IVF ಅಲ್ಲಿ ಹೋಗ್ತೀವಿ, ಅದು ಫೇಲ್ಯೂರ್ ಆಗೋದು. ಮಕ್ಕಳು ಕಿವಿ ಕೇಳದಂಗೆ, ಕಣ್ಣು ಕಾಣದಂಗೆ, ಅಥವಾ ಮಾತು ಬಾರದ ರೀತಿಯಲ್ಲಿ, ತೂಕ ಇರುವಂತಹ ಮಕ್ಕಳು ವಿಭಿನ್ನ ರೀತಿಯಲ್ಲಿ, ಯಾಕಂದರೆ ನಮ್ಮ DNA ಕ್ರೋಮೋಸೋಮ್ ಎಲ್ಲ ಪರೀಕ್ಷೆಗಳು ಮಾಡಿದ್ರೆ ಎಲ್ಲ ನಾರ್ಮಲ್ ಇರುತ್ತೆ. ಆದರೂ ಈ ಥರ ಮಕ್ಕಳು ಹುಟ್ಟಬೇಕು ಅಂತಂದಾಗ ಅಭಿಚಾರದ ಪ್ರಯೋಗ, ಪ್ರಾರಬ್ಧ ಕರ್ಮದ ಪ್ರಯೋಗಗಳು, ಜೊತೆಗೆ ನಾವು ನಮ್ಮ ಪ್ರಾರಬ್ಧ ಕರ್ಮದ ಆತ್ಮಗಳ ಚಿಂತನೆಗಳು ಏನಿರುತ್ತೆ, ಜೊತೆಗೆ ನಮ್ಮ ಹಿರಿಕರು ಮಾಡಿರುವಂತಹ ಕರ್ಮ, ಇವೆಲ್ಲವೂ ನಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿ ಸಮಸ್ಯೆಗಳು ಇದೆ ಅಂತ ಹೇಳಿದಂತಹ ಸಂದರ್ಭ ಬರೀ ಎಲ್ಲ ಸಮಸ್ಯೆಗೂ ಶನೀಶ್ವರ ಮಾತ್ರ ಕಾರಣ ಅಲ್ಲ, ಅಥವಾ ರಾಹು ಮಾತ್ರ ಕಾರಣ ಅಲ್ಲ. ಹಾಗೆ ನಮಗೆ ಗುರುವಿನ ಶಾಪ ಅನ್ನೋದು ಅಷ್ಟೇ ಪ್ರಬಲವಾಗಿರುತ್ತೆ. ಯಾರ ಜಾತಕದಲ್ಲಿ ಗುರು 6, 8, 12ನೇ ಮನೆಯಲ್ಲಿ ಇರ್ತಾರೋ ಅವರಿಗೆ ಗುರುವಿನ ಶಾಪ ಇರುತ್ತೆ. ಜೊತೆಗೆ ಅವರು ಈ ಜನ್ಮದಲ್ಲಿ ಹಣಕಾಸಿನ ಆದಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ಜಾತಕದಲ್ಲೂ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಇದ್ದೇ ಇದೆ. ಯಾಕೆ ಅಂದರೆ ಒಬ್ಬರೊಬ್ಬರಿಗೆ ಜಾತಕದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ದಶಾಭುಕ್ತಿ ಚೆನ್ನಾಗಿರುತ್ತೆ, ಆದರೂ ಅವರಿಗೆ ಚೆನ್ನಾಗಿರಲ್ಲ ನೋಡೋಕ್ಕೆ. ಆದರೆ ಕೆಲವರ ಜಾತಕ ಚೆನ್ನಾಗಿಲ್ಲದಿದ್ದರೂ ವ್ಯಕ್ತಿ ಚೆನ್ನಾಗಿರ್ತಾರೆ. ಕಾರಣ ಏನು ಅಂದರೆ ಪ್ರಾರಬ್ಧ ಕರ್ಮದ ಅವರ ಆತ್ಮದ ಅವರು ಆ ಜನ್ಮದಲ್ಲಿ ಬ್ಯಾಲೆನ್ಸ್ನ ತುಂಬ ಚೆನ್ನಾಗಿ ಇಟ್ಟಿದ್ರೆ ಈ ಜನ್ಮದಲ್ಲಿ ಅದನ್ನು
ಒಳ್ಳೆ ಥರದಲ್ಲಿ ಅವರು ಡ್ರಾ ಮಾಡ್ತಾರೆ. ಜೊತೆಗೆ ಅವರ ಪೂರ್ವಿಕರ ಆಶೀರ್ವಾದ, ಮನೆಯಲ್ಲಿ ಗುರು ಹಿರಿಯರ ಆಶೀರ್ವಾದ, ದೈವಿಕ ಆಶೀರ್ವಾದ ಎಲ್ಲದರ ಜೊತೆಗೆ ಅವರಿಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಯಾವುದೇ ಪ್ರೇತಗಳು, ಜಿನ್ನುಗಳು, ಜಿನ್ನಾತುಗಳು ಮೈ ಹಿಡ್ದಿಲ್ಲ ಅಂದರೆ ಖಂಡಿತವಾಗ್ಲೂ ಅವರ ಜೀವನ ಸುಲಲಿತವಾಗುತ್ತೆ. ಎಷ್ಟೋ ಬಾರಿ ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ, ಆದ್ರೂ ಗೊತ್ತಾಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ದುಷ್ಟ ಆತ್ಮಗಳು ಅಥವಾ ಮಾಂತ್ರಿಕ ಬಾಧೆಗಳನ್ನು ಮಾಡಿ ಕಳಿಸಿದಾಗ ದೃಷ್ಟಿದೋಷಗಳು ಸ್ವಲ್ಪ ಅದು ಬೇಗನೆ ನಿವಾರಣೆ ಮಾಡ್ಕೋಬೋದು. ಅದು ಏನು ಜಾಸ್ತಿ ಎಫೆಕ್ಟ್ ಆಗಲ್ಲ. ಎಫೆಕ್ಟ್ ಆದ್ರೂ ಆಯಾಯ ಸಂದರ್ಭದಲ್ಲಿ ನಾವು ಅದಕ್ಕೆ ಸರಳ ಪರಿಹಾರವನ್ನು ಮಾಡ್ಕೋಬೋದು. ಆದರೆ ಈ ನಕಾರಾತ್ಮಕ ಶಕ್ತಿಗಳು, ಮಾಂತ್ರಿಕ ಬಾಧೆಗಳು, ಪ್ರೇತ ಬಾಧೆಗಳು, ರಾಕ್ಷಸ ಬಾಧೆಗಳು, ಬ್ರಹ್ಮ ರಾಕ್ಷಸ ಬಾಧೆಗಳು ಇವೆಲ್ಲ ಇದೆ. ಇದೆಲ್ಲ ಎಷ್ಟೋ ಜನ ನಂಬದೇ ಇಲ್ಲ. ಆ ನಂಬದೆ ಕೊನೆಗೆ ತಾನೂ ಹಾಳಾಗ್ತಾರೆ. ಜೊತೆಯಲ್ಲಿ ಪತಿ, ಪತ್ನಿ, ಮಕ್ಕಳು, ಮನೆಯವರು ಎಲ್ಲರನ್ನೂ ತಾನು ಹಾಳು ಮಾಡ್ತಾರೆ. ಯಾಕಂದರೆ ನಾವು ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ, ದೇವಬಾಧೆನ, ಪ್ರೇತ ಬಾಧೆನ ಅಥವಾ ಮಾಂತ್ರಿಕ ಬಾಧೆಗಳ ಅಥವಾ ಇನ್ನೊಬ್ರು ಯಾರೋ ಮಾಡಿ ಕಳಿಸಿರೋದಂತ. ಹಾಗಾಗಿ ಎಷ್ಟೋ ಪೂರ್ವ ಜನ್ಮದ ಕರ್ಮಫಲಗಳನ್ನು ನಾವು ತಿಳ್ಕೊಂಡು ನಮ್ಮ ಜಾತಕದಲ್ಲಿ ಇರುವಂತಹ ಒಂದು ಏನು ದುರಾಚಾರದ ಒಂದು ಸಮಯಗಳಾಗಿರ್ಬೋದು, ಮಕ್ಕಳು ಹಠ ಮಾಡುವಂಥದ್ದು, ಕೆಲವು ಮಕ್ಕಳು ಪರರ ಧನವನ್ನು ಸಂಪಾದನೆ ಮಾಡುವಂಥದ್ದು, ಕೆಲವರು ಕೊಲೆಗೈಯೋದು, ಭ್ರಷ್ಟಾಚಾರ, ಈ ಥರ ಎಲ್ಲನೂ ಇರುತ್ತೆ. ಇದಕ್ಕೆ ನಾವು ಹೊರಗಡೆ ಬರಬೇಕು ಅಂತಂದರೆ ಪ್ರಾರಬ್ಧದ ಕರ್ಮಗಳು ಜೊತೆಗೆ ಮುಂದಿನ ಫ್ಯೂಚರಲ್ಲೂ ಆಗೋದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಮೂಲ ಜಾತಕವನ್ನು ನೋಡಬೇಕು. ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಕಂಡಿಡ್ಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡ್ಕೋಬೇಕು. ಜೊತೆಗೆ ಪದೇ ಮನೆಯಲ್ಲಿ ಸಮೇತ ಜಗಳಗಳು ಆಗ್ತಾ ಇರುತ್ತೆ. ಇಂತಹ ಜಗಳಗಳು ಸಮೇತ ಇದೇ ಕಾರಣಕ್ಕೆ ಆಗ್ತಾ ಇರುತ್ತೆ. ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳು. ಈಗ ಒಂದು ಶುಭ ಕಾರ್ಯ ಮಾಡೋಕ್ಕೆ ಹೋದರೆ ಅದು ಬಿಡೋದೇ ಇಲ್ಲ. ಇನ್ನೊಂದು ಶುಭ ಕಾರ್ಯ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭ ಹಲವಾರು ಗಲಾಟೆ, ಗೋಜುಲಗಳು ಇವೆಲ್ಲವೂ ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ ಕುಲದೇವರನ್ನು ಹಿಡಿದು ನಿಮ್ಮ ದೇಹದಲ್ಲಿ ಯಾವ ಶಕ್ತಿ ಇದೆ, ಅದು ಮಾಂತ್ರಿಕನ, ನಕಾರಾತ್ಮಕನ ಅಥವಾ ಇನ್ನೊಬ್ಬರು ಕಳಿಸಿದ ಅಥವಾ ಗುರು ಶಾಪನ, ಈ ಥರ ಹಲವಾರು ರೀತಿಯಂತಹ ಬಾಧೆಗಳನ್ನು ನೀವು ಪರಿಹಾರ ಮಾಡಿಕೊಂಡ ನಂತರವೇ ಇವೆಲ್ಲವೂ ಶುಭ 100ಕ್ಕೆ 100 ಆಗುತ್ತೆ. ಸೊ ಯಾವಾಗ ನಾವು ಸಾತ್ವಿಕವಾಗಿ, ಸರಳವಾಗಿ, ನಿಧಾನವಾಗಿ ಪರಿಹಾರಗಳನ್ನು ಮಾಡ್ಕೋತೀವಿ, ಖಂಡಿತವಾಗ್ಲೂ 100ಕ್ಕೆ 100 ನಮಗೆ ಪರಿಹಾರ ಆಗೇ ಆಗುತ್ತೆ. ಆತ್ರವಾಗಿ ಪರಿಹಾರಕ್ಕೆ ಎಲ್ಲೂ ಆಗಲ್ಲ. ಅದು ಬರೀ ಬೋಗಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಕೆಲವೆಲ್ಲಕ್ಕೂ ಇಷ್ಟೇ ನಿರ್ದಿಷ್ಟವಾದಂಥ ಸಮಯಗಳಿರುತ್ತೆ. ಹಾಗೆಯೇ ಪ್ರಕೃತಿಯಲ್ಲಿ ನಮಗೆ ಒಂದು ಪರಿಹಾರಗಳನ್ನು ಕೊಡಬೇಕಾದ್ರೆ ಮುಂಚೆನೂ ಅಥವಾ ನಮಗೆ ಒಂದು ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದರೂ ನಮ್ಮ ಕುಲದೇವರೇ ಆಗಿರ್ಬೋದು ಅಥವಾ ಪ್ರಕೃತಿ ಅಥವಾ ನಮ್ಮ ಕಾಸ್ಮಿಕ್ ಅಥವಾ ಯೂನಿವರ್ಸ್ ಅಂತ ಏನಿದೆ ಅದು ನಮ್ಮನ್ನು ಪರೀಕ್ಷೆಗೆ ಈಡು ಮಾಡಿ ಆನಂತರವೇ ನಮಗೆ ಫಲಕ್ಕೆ ದಾರಿಯನ್ನು ಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ನಮಸ್ತೆ.